ಎಲ್ಲರಿಗೂ ನಮಸ್ಕಾರ. ನಮ್ಮ ವಿಡಿಯೋ ನೋಡೋ ಬಂಧುಗಳಿಗೆ ಎಲ್ಲರಿಗೆ ಏನು ಹೇಳಕತ್ತೇನಪ್ಪ ಅಂತಂದ್ರೆ, ಇವತ್ತಿನ ವಿಡಿಯೋದೊಳಗೆ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಚಾರ ನಿಮ್ಮ ಮುಂದೆ ನಾನು ಇವತ್ತು ಹೇಳಿಕ್ಕೆ ಬಯಸ್ತೇನೆ. ಎಲ್ಲಾರ ಹೋಗಿ ಅಪ್ಪಿತಪ್ಪಿ ಏನಾರ ಕಾರ್ಯಗಿರಿ ಇದ್ದಾಗ ಆಗಲಿ, ಅಥವಾ ಮದುವೆ ಆಗಲಿ, ಅಥವಾ ಒಂದು ಏನಾರ ಒಂದು ಒಂದು ಕಾರ್ಯಕ್ರಮ ಇದ್ದಾಗ ಏನಾರ ಒಂದು ಹೋಗಿ ಊಟ ಗೀಟ ಮಾಡೋ ಹೊತ್ನ್ಯಾಗ ಅಚಾನಕ ನಮ್ಗೆ ಗೊತ್ತಿಲ್ದಂಗನ ಯಾರಿಗೋ, ಎಲ್ಲರಿಗೂ ಹೇಳಕತ್ತಿಲ್ಲ ನಾನು, ಕೆಲವೊಬ್ಬರಿಗೆ ಅಂಥ ಪೊಸಿಷನ್ನು, ಕೆಲವೊಬ್ಬರಿಗೆ ಅಂಥ ಸಂದರ್ಭ ಆಗಿರ್ತೈತಿ. ಅಂಥವ್ರಿಗೆ ನಾನು ಈ ವಿಡಿಯೋ ಮಾಡಕತ್ತೀನಿ. ಅವರಿಗೆ ಯಾವಾಗ ನಾವು ದೌಡ್ ಮಾಡಿ ಅವರಿಗೆ ಒಳಗೆ ಯಾವಾಗಲೂ ಅದು ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಂದು ಅದೊಂದು ವಿಚಾರ ಇದ್ದೇ ಇರ್ತೈತಿ. ಕೆಲವೊಬ್ಬರಿಗೆ, ಎಲ್ಲರಿಗೆ ಹಂಗಿರಂಗಿಲ್ಲ. ಅದು 100ರಾಗ ಒಂದು ಭಾಳ 100 ಮಂದಿ ಒಳಗೆ ಒಂದು 2 ಮಂದಿ ಅಥವಾ 3 ಮಂದಿ, ಒಂದು 5 ಮಂದಿಗೆ ಅಚಾನಕ ಆ ಗುಣ ಇರಬಹುದು. ಎಲ್ಲರಿಗೂ ಇರಂಗಿಲ್ಲ, ಎಲ್ಲರೂ ಒಳ್ಳೆಯವರಾಗೇ ಇರ್ತಾರ. ಆದ್ರೆ ನಾ ಯಾಕೆ ಹೇಳಕತ್ತೇನೆ ಅಂತಂದ್ರೆ, ಕೆಟ್ಟವರಿಗೆ, ಕೆಟ್ಟ ಮನಸ್ಸು ಯಾರಿಗೆ ಇರ್ತೈತಿ ಅಂಥವ್ರು ಊಟಕ್ಕೆ ಹೋದ ಹೊತ್ತಿನಾಗ, ಊಟ ಮಾಡೋ ಹೊತ್ತಿನಾಗ ಯಾವ್ದಾರ ಒಂದು ಕಾರ್ಯಕ್ರಮ ಆಗಲಿ, ಅಥವಾ ಎಲ್ಲಾರ ಸೆರೆಗಿರೆ ಕುಡಿಯೋದ್ರಾಗಲಿ, ಅಥವಾ ಎಲ್ಲಾರ ಊಟ ಮಾಡಿಸೋ ಮುಂದೆ, ಅಥವಾ ಏನಾರು ತಿನ್ಸೋ ಮುಂದಾಗಲಿ, ಅಥವಾ ಇಲ್ಲ ದೇವ್ರದಾರ ಒಂದು ಪ್ರಸಾದ ತಂದು ಕೊಟ್ಟೆ ಅಂತೇಳಿ ಅದ್ರಾಗರ ಆಗಲಿ, ಏನೋ ಒಂದು ನ್ಯಾವ ಮಾಡ್ಕೊಂಡು ಅದ್ರೊಳಗೆ ಸಣ್ಣ ಒಂದು ವಿಚಾರ, ಅದನ್ನ ಹೊಟ್ಟಿ ಒಳಗೆ ಮದ್ದು ಅಂತೇಳಿ ಬರ್ತೈತಲ್ಲ, ಅಂಥ ಮದ್ದುಗಳನ್ನ ಬೆರೆಸಿ ಅದನ್ನ ಒಂಚೂರು ಎದ್ರಾಗರ ಒಟ್ಟ ಊಟ ಮಾಡೋಂಥ ವಸ್ತು ನಾವು ಸ್ವಲ್ಪ ಹಾಕ್ಬೇಕಪ್ಪ, ಅವ್ರನ್ನ ಏನಾರ ಮಾಡಿ ಅವ್ರನ್ನ ಇದು ಮಾಡ್ಬೇಕು ಅನ್ನೋಂಥವ್ರಿಗೆ ಸ್ವಲ್ಪ ಅದೊಂಚೂರು ಹಾಕಿಬಿಟ್ಟಿರ್ತಾರ. ಅದೇನಾಗ್ಬಿಡ್ತೈತಿ, ಅವ್ರ ಹೊಟ್ಟೆ ಒಳಗೆ ಪ್ರವೇಶ ಆಗಿಂದ, ಊಟದೊಳಗೆ ಹೋಗಿಂದ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ 1 ತಿಂಗಳು ಹೊತ್ತು, 2 ತಿಂಗಳು ಹೊತ್ತು, 3 ತಿಂಗಳು ಹೊತ್ತು, ಹಿಂಗೆ ಹೋಗ್ತಾ 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 ಅವ್ರಿಗೆ ಊಟ ಸೇರಂಗಿಲ್ಲ. ಊಟ ಮಾಡಕ್ಕೆ ಹೋದ್ರೆ ಊಟ ಸೇರಂಗಿಲ್ಲ. ಏನೋ ಮತ್ತು ಒಳ್ಳೇದು ಏನಾರ ಒಂದು ನೀವು ಮಟಣ ತಿನ್ನಕ್ಕೆ ಹೋಗ್ರಿ, ಅಥವಾ ಏನೋ ತಿನ್ನಕ್ಕೆ ಹೋಗ್ರಿ, ಒಟ್ಟ ಮಾರಿ ಹೊಡೆದಂಗೆ ಆಕತಿ ಊಟ. ಆ ಉದ್ದೇಶಕ್ಕೆ ಯಾವುದೋ ಕಾರಣಕ್ಕೂ ಊಟ ಸೇರಂಗಿಲ್ಲ ಮನುಷ್ಯನಿಗೆ. ಆವಾಗ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ, ಪರೀಕ್ಷೆ ಸ್ವಲ್ಪ ವಿಚಾರವನ್ನು ನಾವು ಮಾಡ್ಕೋಬೇಕು. ಯಾಕೋ ಸ್ವಲ್ಪ ನಮ್ಗೆ ಊಟ ಸೇರ್ತಾ ಇಲ್ಲ ಅಂದಾಗ ನಾವು ಸ್ವಲ್ಪ ಆಲೋಚನೆ ಮಾಡಿ ಒಂದು ಸ್ವಲ್ಪ ಇದು ಯಾಕೋ ನಮ್ಗೆ ಊಟ ಹೋಗ್ತಾ ಇಲ್ಲ ಅಂತಂದು ಅದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಹೆಂಗೆ ಮಾಡ್ಬೇಕಪ್ಪ ಅಂತ, ಒಂದು 20 ಆಗಲಿ ಒಂದು 30 ಬಿಳಿ ಉಳ್ಳಿ ಕಾಳನ್ನು ಆರಿಸ್ಬೇಕು. ಅವನ್ನ ಸಪ್ರೇಟ್ ಕೆಂಪು ಒಂದು ಕಡೆ ಮಾಡಿರಿ. ಕೆಂಪು ನೀವು ತೊಗೊಳಕ್ಕೆ ಹೋಗ್ಬೇಡ್ರಿ, ಅದ್ರ ಬಿಳಿಯವು ಮಾತ್ರ ಒಂದು 20-30 ಅವನ್ನ ಆರಿಸ್ರಿ. ಆರಿಸಿಂದ ಒಂದು ಸಣ್ಣದು ಒಂದು 1/2 ಲೀಟರ್ ನೀರಿನ ಬಾಟ್ಲಿ ಇರ್ತೈತಲ್ಲ, 1/2 ಲೀಟರ್ ಇರಲಿ, 1 ಲೀಟರ್ದ ಬಾಟ್ಲಿ ಇರಲಿ, ವೈಟ್ ಕಲರ್ ಬಾಟ್ಲಿ ಇರ್ತೈತಲ್ಲ, ನೀರು ಕುಡಿತೀವಲ್ಲ, ಅದು ಮಾಮೂಲಿ ಬಾಟ್ಲಿನ ನೀವು ಒಂದು 2-3 ಇಂಚ್ ಬಿಟ್ಟು ತೆಳಗಡೆದ್ದು ಒಂದು 3 ಇಂಚ್ ಇಟ್ಕೊಂಡು ಅದನ್ನ ಕೊಯ್ದು ಬಿಡ್ಬೇಕು. ಕೊಯ್ದು ಆ ಬಾಟ್ಲ್ ಒಳಗೆ ನೀವು ಒಂದಕ್ಕೆ ಮಾಡಿ ಅದ್ರೊಳಗೆ ಸಾಯಂಕಾಲ 6 ಗಂಟೆಗೆ ಒಂದಕ್ಕೆ ಮಾಡಿ ಅದ್ರೊಳಗೆ ಆ ಉಳ್ಳಿ ಕಾಳನ್ನು ಏನು ಆರಿಸಿರ್ತೀರಲ್ಲ ನೀವು, ವೈಟ್ ಕಲರ್ ಬಿಳೆ ಉಳ್ಳಿನ ಅದ್ರೊಳಗೆ ಹಾಕಿ ಅದನ್ನು ಒಂದು ಕಡೆ ಇಟ್ಟುಬಿಡ್ರಿ. ನೀವು ಇಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಒಂದು 8 ಗಂಟೆ ಹಿಂಗೆಲ್ಲ, 7 ಗಂಟೆಗೆ ಆಗಲಿ, 8 ಗಂಟೆಗೆ ಆಗಲಿ, ಹಿಂಗೆ ನೋಡ್ರಿ ನೀವು, ಅದು ನಿಮ್ಮ ಹೊಟ್ಟೆ ಒಳಗೆ ಔಷಧಿಯು ಇದ್ದಿದ್ದ ಕರೆ ಆದ್ರೆ ಎಲ್ಲ ಕರ್ಕಲಾಗಿರ್ತಾವ ಆ ಉಳ್ಳಿ ಕಾಳು. ಮತ್ತು ನಿಮ್ಮ ಹೊಟ್ಟೆ ಒಳಗೆ ಅದು ಗಂಟು ಕಟ್ಟಿಲ್ಲಪ್ಪ, ಔಷಧಿಯು ಇಲ್ಲ ಅಂತಂದ್ರೆ, ಮತ್ತು ನರದೊಳಗೆ ಕೆಲವೊಬ್ಬರಿಗೆ ನರದೊಳಗೆ ಮೈ ಒಳಗೆ ಒಪಾರ್ಸ ಅಂತದ್ದು ಹಾಕಿರ್ತಾರೆ, ಅಂಥದ್ದು ಅದಾವು. ಅದು ಮೈ ಒಳಗನ ಒಂಥರ ಮನುಷ್ಯನಿಗೆ ಈಕ್ ಮಾಡ್ಕೋಂತ ಹೋಗ್ತೈತಿ, ಒಣಕೋಂತ ಹೋಗ್ತಾನೆ ಮನುಷ್ಯ. ಹಿಂಗಾಗಿ ತೆಳ್ಳಗೆ ಕಟ್ಟಿಗೆ ಆದಂಗೆ ಆಗ್ತಾನೆ ಮನುಷ್ಯ. ಆ ಥರ ರಕ್ತ ಕಡಿಮೆ ಅಂತ ಒಣಗಿಸ್ಕೊಂತ ಹೋಗತಿ. ಅಂಥ ಔಷಧಿನ ಅದು. ಒಂದ್ ವೇಳೆ ಅದು ಕಪ್ಪಾಗ್ಲಿಲ್ಲಪ್ಪ ಉಳ್ಳಿಕಾಳು, ಎಲ್ಲ ನಾವೇನು ಬ್ಯಾಳಿ ಹುಳ್ಳಿಕಾಳು ಏನು ನೆಂದಿರ್ತಲ್ಲ ಅದ ಥರ ಇರ್ತವೆ ಬೆಳಗ. ಮತ್ತು ಅದು ಮದ್ದು ಇದ್ದಿದ್ದ ಕರೆದ್ರೆ ಅಗದಿ ಕರ್ರಗಾಗಿರ್ತಾವ. ಇದನ್ನ ಒಂದು ತಿಳ್ಕೊರಿ. ಮತ್ತು ಅದ್ರಿಗೆ ಏನು ಆಗಿಲ್ಲಪ್ಪ, ಅವು ಎಲ್ಲ ಚಲೋನ ಅದಾವು, ನಾವು ನೆನೆಗೆ ಹಾಕಿರ್ತಲ್ಲ ಅದೇ ಥರನ ಅದಾವ ಅಂತಂದ್ರೆ ಮತ್ತೇನು ಐಡಿಯಾ ಮಾಡಬೇಕು, ಇದು ಏನಾರ ಒಂದು ನರದೊಳಗನ ಏನಾರ ಒಂದು ಪ್ರವೇಶ ಆಗೈತೆ ಅಂತ ಅದನ್ನು ನಾವು ತಿಳ್ಕೊಬೇಕಂದ್ರೆ ಅದು ಪರೀಕ್ಷೆ ಮಾಡೋಕ್ಕಂತೂ ಆಗಲ್ಲ. ಇದು ನಿಮಗೆ ಎಕ್ಸಾಂಪಲ್ ಹೇಳಕ್ಕೆ ಒಂದು ಬಯಸ್ತೀನಿ, ಪರೀಕ್ಷೆ ಮಾಡೋಕ್ಕಂತ ಆಗಲ್ಲ. ಅದಕ್ಕೆ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ, ನೀವು ಸುಸ್ತಾಗಕತ್ತಿರಪ್ಪ, ಅಗದಿ ನಿಮ್ಗೆ ಮೈಗಿ ಸುಸ್ತಾಗಿ ನಿಮ್ಗೆ ಊಟನ ಹೊಂಟಿಲ್ಲ, ನಿಮ್ಗೆ ಕಸರಿಗೆ ಭಾಳ ಆಗೈತಿ, ನಿಮ್ಗೆ ದವಾಖಾನಿಗೆ ತೋರಿಸೋರು ಇಲ್ಲ ಅಂತಲ್ಲ, ಅದಕ್ಕೆ ಪ್ರಯತ್ನವನ್ನು ಮಾಡೋಂಥದ್ದು ಮಾಡಲೇಬೇಕು. ನಾವು ಅದಕ್ಕೆ ದುಡಿಬೇಕು. ದುಡಿದ್ರೆ ಮನುಷ್ಯ ಆರೋಗ್ಯವಾಗಿರ್ತಾನೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಏನು ಮಾಡ್ತೀರಪ್ಪ ಅಂತಂತಂದ್ರೆ, ಬೇವಿನ ಸೊಪ್ಪು ಇರ್ತೈತಲ್ಲ, ಆ ಬೇವಿನ ಸೊಪ್ಪನ್ನು ಹರ್ಕೊಂಡು ಬಂದು ದಿವಸ ಬೆಳಗ್ಗೆ ಊಟದಕ್ಕಿಂತ ಮುಂಚೆ ಆ ಸೊಪ್ಪನ್ನು ತಿನ್ಕೊಂತ ಬರ್ರಿ. ಆಮೇಲೆ ಮತ್ತು ಈ ಲೋಬಾನ ಇರ್ತೈತಲ್ಲ, ಆ ಲೋಬಾನನ್ನು ಬೆಂಕಿ ಕಿಚ್ಚನ್ನು ಹಾಕಿ
ಈ ಕಟ್ಟಿಗೆ ಚಲೋ ಚಲೋ ಕೆಂಡ ಹಾಕಿ ಅದು ಒಂದು ಸಣ್ಣ ಕಬ್ಬಿಣ ಬುಟ್ಟಿ ಒಳಗೆ ಹಾಕೊಂಡು ಆ ಚಲೋ ಇರ್ಬೇಕು. ಅದು ಕಿಚ್ಚು ಸುಮಾರು ಒಂದಿಷ್ಟು ಬೀಳ್ಬೇಕು. ಅದು ಕಿಚ್ಚು ಒಳಗೆ ನೀವು ಲೋಬಾನ ಹಾಕೋಬೇಕು. ಮತ್ತು ಕಣ್ಣು ತೆಗಿಬಾರ್ದು ಲೋಬಾನ ಹಾಕೊಂಡಾಗ. ಇದೊಂದು ನಿಮ್ಗೆ ಮೊದಲು ಗಮನ ಕೇಳ್ಕೊರಿ. ಆ ಕಣ್ಣು ತೆಗಿಬಾರ್ದು. ಕಣ್ಣು ಮುಚ್ಕೊಂಡು ನಿಮ್ಮ ಮೇಲೆ ಚಾದರ ಯಾರೋ ಒಬ್ರು ಚಾದರ ಹಚ್ಬೇಕು. ಅದ್ರದ್ದು ಲೋಬಾನ ಒಂದು ಸ್ವಲ್ಪ ಸ್ವಲ್ಪ ಹಾಕೋಬೇಕು. ಒಂದೇ ಸಲ ಎಲ್ಲ ಹಾಕೋಬಿಡ್ರಿ. ಒಂದಿಷ್ಟು ತೆಗೆದಿಟ್ಕೊರಿ. ಒಂದು ಸ್ವಲ್ಪ ಒಂದು 50 ಗ್ರಾಮ್ನಷ್ಟು ಒಂದು ಸ್ವಲ್ಪ ಹಾಕೋಬೇಕು. ಅದನ್ನ ಒಂದು ಸ್ವಲ್ಪ ನೀರು ಪೂರ್ತಿ ಮೈ ಒಳಗಿನ ನೀರು ಹೊಡೆದು ಎಲ್ಲ ನೆಲಕ್ಕೆ ಬೀಳ್ಬೇಕು. ಆ ಥರ ನೀರು ಹೊಡಿತೈತಿ ಅದು. ನೀವು ಕಣ್ಣು ತೆಗಿಯಕ್ಕೆ ಹೋಗ್ಬಿಡ್ರಿ. ಯಾಕಂದ್ರೆ ಆ ಹೊಗೆ ಕಣ್ಣು ಒಳಗೆ ಹೋದ್ರೆ ಈ ಕಣ್ಣಿಗೆ ಎಫೆಕ್ಟ್ ಐತಿ. ಇದು ಒಂದು ತಿಳ್ಕೊರಿ. ಆ ನಂತರ ಮನುಷ್ಯ ಆ ನರದೊಳಗೆ ಏನು ಅವಂಗ ಪ್ರವೇಶ ಆಗಿರ್ತೈತಲ್ಲ ಇದ್ರೊಳಗೆ, ಅದೊಂದು ಔಷಧಿನ ಬೇರೆ ಇರ್ತೈತಿ. ನರಕ್ಕೆ ಸೇರ್ಪಡೆ ಆಗಿರ್ತೈತಿ. ಅದು ನರಕ್ಕೆ ರಕ್ತದ ಅಂಶದೊಳಗೆ ಸೇರ್ಪಡೆ ಆಗಿರ್ತೈತಿ. ಅದು ನೀರೊಳಗೆ ಬೆವರು ನೀರೊಳಗೆ ಇಳ್ಕೊಂತ ಬರ್ತೈತಿ. ಇದು ಎಕ್ಸಾಂಪಲ್ ನಿಮ್ಗೆ ಕಮ್ಮಿ ಅಂದರೂ ಎಷ್ಟು ದಿನ ಮಾಡ್ಬೇಕಾದ್ರೆ ಕಮ್ಮಿ ಅಂದರೂ ನೀವು ಒಂದು 15 ದಿವಸ ನೀವು ಕಂಟಿನ್ಯೂ ಮಾಡಲೇಬೇಕಾಗ್ತೈತಿ. ಬೆಳಗಿನ ಟೈಮ್ ಬೇವಿನ ಸೊಪ್ಪು ತಿಂತಾ ಬರಬೇಕು. ಮತ್ತು ಇದು ಒಂದು ಮಾಡ್ತಾ ಬರ್ಬೇಕು. ಫಸ್ಟ್ ಇದನ್ನು ಮಾಡಿದ ನಂತರ ನೀವು ಬೇವಿನ ಸೊಪ್ಪು ತಿನ್ಬೇಕು. ಆ ನಂತರ ಅದಕ್ಕೆ ಪತ್ತೆ ನೀವು ಆ ಟೈಮ್ನಾಗ ಮುಳುಗಾಯಿ ತಿನ್ಬೇಡ್ರಿ, ಹಸಿಮೆಣಸಿನ್ಕಾಯಿ ತಿನ್ಬೇಡ್ರಿ, ಆಮೇಲೆ ಈ ಸಿಂಗಾಡಿ ಮೀನ ತಿನ್ಬೇಡ್ರಿ, ಈ ಮುರುಗೋಡ್ ಮೀನ ತಿನ್ಬೇಡ್ರಿ, ಆಮೇಲೆ ಮೀನ ತಿನ್ಬೇಡ್ರಿ. ಮೀನ ಅಂದ್ರೆ ಏನ್ರಿ, ಈ ಸಿಂಗಾಡಿ ಮೀನ, ಮುರುಗೋಡ್ ಮೀನ, ಆಮೇಲೆ ಈ ಹಸಿಮೆಣಸಿನ್ಕಾಯಿ, ಮುಳುಗಾಯಿ ಇಂಥವೆಲ್ಲ ಪದಾರ್ಥ ತಿನ್ನಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅದು ನಂಜುವರ ಅಂತದ್ದು. ಆಮೇಲೆ ಕಡ್ಲಿಬೇಳೆ ತಿನ್ನಕ್ಕೆ ಹೋಗ್ಬೇಡ್ರಿ, ಹೋಳಿಗೆ ಕಡುಬು ಇಂಥದ್ದು ತಿನ್ನಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಇಂಥದ್ದೆಲ್ಲ ಸ್ವಲ್ಪ ಪತ್ತೆ ಮಾಡ್ಬೇಕಾಕತಿ. ಆಮೇಲೆ ಊಟ ಒಂದು ಸ್ವಲ್ಪ ಯಾವ್ದಾರು ನೀವು ತಿನ್ಬೇಕು ಅನಿಸಿದ್ರೆ ಕತ್ತರಿಸಿ ನೀವು ಬೇಡ ನಮ್ಗೆ ತಿನ್ನಕ್ಕೆ ಆಗವಲ್ದು ಅಂದ್ರೆ ಹೆಂಗಾರ ಒಂದು ಸ್ವಲ್ಪ ತೆಳ್ಳನ ಅಂಬ್ಲಿ ಆದರೂ ಮಾಡ್ಕೊಂಡು ಕುಡ್ದಾದ್ರೂ ನಿಮ್ಮ ಜೀವನವನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳೋ ರೂಪಿಸ್ಕೋಬೇಕು ಅನ್ನೋ ಲೆಕ್ಕಕ್ಕೆ ನೀವು ಬರಬೇಕು. ಮನುಷ್ಯ ಯಾವತ್ತೂ ಕುಗ್ಗಬಾರ್ದು, ಮನುಷ್ಯ ಸೋಲ್ಬಾರ್ದು, ಹೆದರ್ಬಾರ್ದು, ಭಯ ಪಡಕ್ಕೆ ಹೋಗ್ಬೇಡ್ರಿ. ಭಯ ಪಡೋಂಥದ್ದು ಐತಿ ಇಲ್ಲ ಅಂತಲ್ಲ, ಭಯ ಪಡೋಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಏನು ಮಾಡಬೇಕು, ಅದು ಹೆಂಗೆ ನಾವು ಅದ್ರೊಳಗೆ ಗೆದ್ದು ನಾವು ಪಾರಾಗಬೇಕು, ಅದ್ರೊಳಗೆ ನಾವು ಅದನ್ನ ಗೆದ್ದು ನಾವು ಅದನ್ನ ಮುಂದೆ ಹೆಜ್ಜೆ ಇಟ್ಟು ನಾವು ಸಾಧನೆ ಮಾಡ್ಕೊಂಡು ನಾವು ಅದ್ರ ಪಾರಾಗಿ ಬರ್ಬೇಕನ್ನಂಥದ್ದು ತಲೆಗೆ ಇಟ್ಕೋರಿ. ಇದನ್ನ ಯಾವುದೋ ಕಾರಣಕ್ಕೂ ನನಗೆ ಹೊಟ್ಟೆ ಒಳಗೆ ಇಂಥದ್ದು ಬಿದ್ದೈತಿ, ನನ್ನ ನರದೊಳಗೆ ಇಂಥ ಸೇರೈತೆ ಅಂತ ಯಾರೂ ಹೆದರಕ್ಕೆ ಹೋಗ್ಬೇಡ್ರಿ. ಅದಕ್ಕೆಲ್ಲ ಏನು ಮಾಡಬೇಕು ಏನಿಲ್ಲ ಅನ್ನೋಂಥದ್ದು ಸಮಸ್ಯೆಗಳು ನಾವು ಅದನ್ನು ಬೇಕಾದ್ರೆ ನನ್ನ ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಮಾಡಿರಿ. ಅದಕ್ಕೆ ಏನು ಮಾಡಬೇಕು, ಯಾವ ಥರ ಮಾಡಬೇಕು, ನೀವು ಅದು ಕಡಿಮೆ ಅದು ಆಗಬೇಕು, ಖಂಡಿತ ಆಗಲೇಬೇಕಂತ ನಾನು ಅದು ಒಂದೇಳೆ ಮೈ ಒಳಗೆ ಉಪರಿಸಿದ್ದಿದ್ರೆ ಹೊಟ್ಟೆ ಒಳಗೆ ಔಷಧಿ ಇದ್ದಿದ್ದು ಮಾತ್ರ ಇಂಥದಕ್ಕೆ ನಾನು ಗ್ಯಾರಂಟಿ ಹೇಳ್ತೇನೆ. ಮತ್ತು ಬೇರೆ ಏನಾರು ಕಾಯಿಲೆಗಳು ಇಂಥವು ರೋಗಗಳು ಸೇರ್ಕೊಂಡಿದ್ದಕ್ಕೆ ನಾವು ಅದಕ್ಕೆ ಹೇಳೋಕ್ಕಾಗಲ್ಲ. ಯಾಕಂತಂದ್ರೆ ಇದು ನಮ್ಗೆ ಶತ್ರುಗಳು ವೈರಿಗಳು ಹಾಕಿರುವಂಥ ಒಂದು ಔಷಧವನ್ನ, ಒಂದು ಮದ್ದನ್ನು ಹಾಕಿದ್ದಕ್ಕೆ ನಾನು ಇದಕ್ಕೆ ನಿಮ್ಗೆ ಉತ್ತರನ ಕೊಡ್ತಾ ಇದ್ದೇನೆ. ಇದಕ್ಕೆ ನಾನು ಅದನ್ನು ಏನು ಮಾಡಿ ಅದನ್ನು ತೆಗಿಬೇಕು ಅನ್ನೋಂಥದ್ದು ನನಗೆ ಅದು ಗೊತ್ತಿದ್ದಕ್ಕೆ ನಾನು ಹೇಳಕತ್ತೇನೆ. ಮತ್ತು ಈ ಬೇರೆ ಇಂಥ ರೋಗಗಳು ಇಂಥವು ತಾನಾಗಿ ಬಂದಿದ್ದು ಕಾಯಿಲೆಗಳಿಗೆ ಇಂಥವಕ್ಕೆಲ್ಲ ನಾನು ಹೇಳೋಕ್ಕಾಗಲ್ಲ. ಇದು ಮದ್ದುಗಳಿಗೆ ಮಾತ್ರ ನಿಮ್ಗೆ ಇದಕ್ಕೆ ನಾನು ಕಂಡೀಷನ್ ಆಗಿ ಹೇಳಕತ್ತೇನೆ. ಇದನ್ನಿಷ್ಟು ತಿಳ್ಕೊಂಡ್ರಿ ಅಂತ ನಾನು ಅನ್ಕೊತೀನಿ. ಮತ್ತು ನಾನು ನಂಬರ್ ಕೊಟ್ಟಿರ್ತೀನಿ. ಹೊಟ್ಟೆ ಒಳಗಿನ ಔಷಧಕ್ಕೆ ಯಾವುದೋ ಕಾರಣಕ್ಕೂ ಅದನ್ನು ಹೆಂಗೆ ತಕ್ಕೋಬೇಕಪ್ಪ, ಇದು ಹುಳ್ಳಿಕಾಳು ಹಾಕಿಂದ, ಮತ್ತು ಅದನ್ನು ಹೇಳಿ ನಿಮ್ಗೆ, ಹುಳ್ಳಿಕಾಳು ಹಾಕಿಂದ ಕಪ್ಪಾಗೈತಪ್ಪ ಅಂತಾರೆ, ಹುಳ್ಳಿಕಾಳು ಕರ್ರಗಾಗ್ಯಾವಂದ್ರೆ ಅದನ್ನು ಉಲ್ಟಿ ಮಾಡೋ ಅಂಥ ಔಷಧಿ ಕೊಡ್ತಾರೆ ಕೆಲವೊಬ್ರು. ಆ ಉಲ್ಟಿ ಮಾಡೋ ಅಂಥ ಔಷಧಿ ನೀವು ಯಾವುದೋ ಕಾರಣಕ್ಕೂ ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಉಲ್ಟಿ ಮಾಡೋಂಥ ಔಷಧಿ ನೀವು ತೊಗೊಂಡ್ರೆ ಈ ಹೊಟ್ಟೆನ ಕಳ್ಳು, ಈ ಎದಿ ಏನು ಉಳಿಯಲ್ಲ. ಇದನ್ನು ಮಾತ್ರ ಮಾಡಕ್ಕೆ ಹೋಗ್ಬೇಡ್ರಿ. ಕರಗುವಂಥ ಔಷಧಿ ಅದಾವು, ಹೊಟ್ಟೆ ಒಳಗಿಂದ ಕರಿಗಿ ಸಂಡಾಸ ಒಳಗೆ ಹೋಗುವಂಥ ಔಷಧಿಗಳು ಅದಾವು. ಈ ಹಿರಿಯರಿಗೆ ಸ್ವಲ್ಪ ತಿಳುವಳಿಕೆ ಇದ್ದವ್ರಿಗೆ ಇಂಥವ್ರಿಗೆ ಕೇಳ್ಕೊಂಡು ಎಲ್ಲಾರ ಸ್ವಲ್ಪ ಪತ್ತೆ ಹಚ್ಕೊಂಡು ಅದು ಹೊಟ್ಟೆ ಒಳಗೆ ಕರಿಗಿ ಸಂಡಾಸ ಒಳಗೆ ಹೋಗುವಂಥ ಔಷಧಿ ಕೆಲಸ ಮಾಡ್ರಿ. ಇದು ಯಾವುದೋ ಕಾರಣಕ್ಕೂ ಉಲ್ಟಿ ಆಗುವಂಥ ಔಷಧಿಯನ್ನು ತಗೋಬೇಡ್ರಿ. ಪಾಪ ಎಲ್ಲರಿಗೆ ಸುಮ್ಮನೆ ಅದು ಉಲ್ಟಿ ಮಾಡಿ ಎದೆ ನೋವು ಬಂತು, ಆಮೇಲೆ ಎಫೆಕ್ಟ್ ಆಯ್ತು, ಹೊಟ್ಟೆನ ಕಳ್ಳು ಕಿತ್ತು ಹೊರಗೆ ಬರೋಂಗೆ ಲಗಟ್ ಹೊಡಿಸ್ತೈತಿ. ಅದು ಉಲ್ಟಿ ಮಾಡಕ್ಕೆ ತೊಗೊಂಡ್ಬಿಟ್ರೆ ಅದನ್ನು ಯಾವುದೋ ಕಾರಣಕ್ಕೂ ಮಾಡಕ್ಕೆ ಹೋಗ್ಬೇಡ್ರಿ. ನಾವು ಮೊದಲೆಲ್ಲ ನಮ್ಮ ಅಪ್ಪನ ಕಾಲದಾಗ ನಾವು ಸಣ್ಣವರಿದ್ದಾಗ ನಾವು ಕೆಲವೊಂದ್ಸಲ, ನಾನು ಒಂದ್ಸಲ 2 ಸಲ ತೊಗೊಂಡೇನಿ, ಇಲ್ಲ ಅಂತಲ್ಲ. ಅಂಥ ಔಷಧಿ ತೊಗೊಬೇಡ್ರಿ. ಅದ್ರ ಎಫೆಕ್ಟ್ ನನಗೆ ಗೊತ್ತೈತಿ. ಅದಕ್ಕೆ ಗೊತ್ತಿದ್ದಕ್ಕೆ ನಿಮ್ಗೆ ಹೇಳಕತ್ತೀನಿ. ಅಂತ ತೊಗೊಬೇಡ್ರಿ. ಕರಗಂಥದ್ದನ್ನು ತೊಗೊರಿ. ಅದು ಒಂದೇಳೆ ಕರಗಂಥದ್ದು ಔಷಧಿ ಕೂಡ ನಮ್ಗೆ ಬೇಕ್ರಿಪ್ಪ ಅಂತಂದ್ರೆ ನಾನು ನನ್ನ ನಂಬರನ್ನು ಕೊಟ್ಟಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಮಾಡಿರಿ. ಕರಗಂಥ ಔಷಧಿ ನನಗೆ ಗೊತ್ತೈತಿ. ಅದನ್ನು ನಿಮ್ಗೆ ಬೇಕಾದ್ರೆ ನಾನು ಅದಕ್ಕೊಂದು ಸ್ವಲ್ಪ ನಿಮ್ಗೆ ನಾನು ಯಾವ ರೀತಿ ಅದನ್ನು ನಾವು ತಯಾರು ಮಾಡಿರ್ತೀವಿ ಅದನ್ನು ಕೊಡ್ತೀನಿ. 9 ದಿವಸ ನೀವು ಪತ್ತೆ ಮಾಡಿ 9 ದಿವಸ ತೊಗೋಬೇಕು.
ಅದು ಗುಳಿಗೆ ಟೈಪ್ ಬರ್ತಾವ, ಅದನ್ನು ನುಂಗಬೇಕು. ನುಂಗಿದ್ರೆ 9 ದಿವಸ ನೀವು ಇದು ಹೇಳಿದ್ನಲ್ಲ, ಹಸಿಮೆಣಸಿನಕಾಯಿ, ಮುಳ್ಗಾಯಿ, ಇಂಥವೆಲ್ಲ ಮೀನದ ಪದಾರ್ಥ ಇಂಥವೆಲ್ಲ ತಿನ್ನಕ್ಕೆ ಹೋಗ್ಬಿಟ್ಟದ. ಅದ್ರ ಪಥ್ಯ ಐತಿ, ಅದನ್ನೆಲ್ಲ ನಾನು ನಿಮ್ಗೆ ಫೋನ್ ನಂಬರ್ ಒಳಗೆ ಹೇಳ್ತೀನಿ. ಹಂಗ ಯಾರಿಗ್ಯಾರ ಹಂಗ ಅಚಾನಕ ಆಗಿದ್ದು ಪೊಸಿಷನ್ ಇದ್ರೆ ನನಗೊಂದು ಕಾಲ್ ಮಾಡಿರಿ, ಅದ್ರ ಬಗ್ಗೆ ಡಿಟೇಲ್ ಆಗಿ ನಿಮ್ಗೆ ಹೇಳ್ತೀನಿ. ಆನಂತರ ಅದನ್ನ ನಾವು ಬೇಕಾದ್ರೆ ನಿಮ್ಗೆ ಯಾವ್ದಾರ ನಿಮ್ಗೆ ಪೋಸ್ಟ್ ಮುಖಾಂತರ ಆಗಲಿ, ಅವೇನು ದೊಡ್ಡ ಇರಂಗಿಲ್ಲ, ಸಣ್ಣ ಇರ್ತಾವ 9, ಅದು ಪೋಸ್ಟ್ ಮುಖಾಂತರ ಆಗಲಿ ಅದರಲ್ಲೇ ನಿಮ್ಗೆ ಕಳಿಸ್ತೀವಿ. ಅದು ನಿಮ್ಗೆ ಬಂದು ಮುಟ್ಸೋ ಪ್ರಯತ್ನ ನಾವು ಮಾಡ್ತೀವಿ. ಅದರಿಂದ ನೀವು 9 ದಿವಸ ಮಾಡಿದ್ರೆ ನಿಮ್ಮ ಹೊಟ್ಟಿ ಒಳಗಿಂದ ಗಂಟು ಕಟ್ಟಿದ್ದಾಗಲಿ ಅಥವಾ ಏನೋ ಒಂದು ಹೊಟ್ಟಿ ಒಳಗೆ ನಿಮ್ಗೆ ಆ ಮದ್ದು ಸೇರಿದ್ದಿದ್ರೆ ಅದು ಕ್ಲೀನ್ ಆಗ್ತಾ ಬರುತ್ತೆ ಅಂತ ನಿಮ್ಗೆಲ್ಲರಿಗೂ ಹೇಳಕ್ ಬಯಸ್ತೀನಿ. ಆ ನರಗಳು ಒಳಗ ಸೇರಿದ್ದಿದ್ರು ಕೂಡ ಆ ನರದೊಳಗ ರಕ್ತದ ಚಲವಣಿಗೆ ಅದ್ರ ಕೂಟ ಹೋಗ್ಲಿ, ಅದು ನೆಲ ಹಚ್ಚಿ ನೆಲಕ್ಕೆ ಬಿದ್ದು ಆಮೇಲೆ ಡೆತ್ ಆಗೋ ಚಾನ್ಸಸ್ ಇರ್ತೈತಿ. ಅದ್ರ ಬಗ್ಗೆ ಅಂತ ಔಷಧ ಐತಿಪ ಸೇರೈತಿಪ ಅಂತಂದ್ರು ಕೂಡ ಅದಕ್ಕೂ ನಾ ಏನ್ ಮಾಡ್ಬೇಕು ಅನ್ನೋಂಥದ್ದು ಕಲಾ ನನ್ನ ಕಡೆ ಐತಿ. ಅದನ್ನ ನಿಮ್ಗೆ ಹೇಳ್ತೀನಿ. ನಾನು ಫೋನ್ ನಂಬರ್ ಕೊಟ್ಟಿರ್ತೀನಿ, ನಿಮ್ಗೆ ಯಾರಿಗೆ ತೊಂದರೆ ಇದ್ರು ಕಾಲ್ ಮಾಡ್ರಿ. ಇದೆಲ್ಲ ಹೇಳಿದ್ದು ನಿಮ್ಗೆ ಎಲ್ಲ ತಿಳಿದೈತಿ, ಎಲ್ಲ ಅರ್ಥ ಆಗೈತಿ ಅಂತ ಅನ್ಕೊಂತೀನಿ. ಎಲ್ಲರಿಗೂ ನಮಸ್ಕಾರ.